ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಈ ವಿಡಿಯೋ ಸ್ಪೆಷಲ್ ಬಂದು ವರಮಹಾಲಕ್ಷ್ಮಿ ಹಬ್ಬದಾಗಿರುತ್ತೆ. ನಾವು ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಈ ಇಯರು ಬಾಳೆ ಎಲೆಯಿಂದ ಡೆಕೋರೇಷನ್ಸ್ ಮಾಡೋಣ ಅಂದ್ಕೊಂಡು ಅದ್ರ ತಕ್ಕಂಗೆ ನಾವು ಸ್ಯಾರಿ ಕಾಂಬಿನೇಷನ್ ಸಹ ತೊಗೊಂಬಂದಿದ್ದೀವಿ. ಗ್ರೀನ್ ಆ್ಯಂಡ್ ರೆಡ್ ಆಗಿ ತೊಗೊಂಬಂದಿದ್ದೀವಿ. ಸೊ ಒನ್ ಡೇ ಬಿಫೋರ್ ಈವ್ನಿಂಗ್ಗೆ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಏನಕ್ಕಂದರೆ ಸೊ ದಟ್ ನಾವು ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ಒಂದು ಇಂಟೆನ್ಷನಿಂದ. ಸೊ ಲಾಸ್ಟ್ ಇಯರ್ ನಾವು ವೀಳ್ಯದೆಲೆಯಿಂದ ಡೆಕೋರೇಷನ್ಸ್ ಮಾಡಿದ್ವಿ. ಅದು ಸಹ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಸೊ ಈ ಸಲ ನಾವು ಅದೇ ಥರನೇ ಬಾಳೆ ಎಲೆಯಿಂದ ಮಾಡ್ತಾಯಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಕೊನೆವರೆಗೂ ವೀಡಿಯೋ ನೋಡ್ತಾ ಇರಿ. ಹಾಕ್ಲಾ ಹಾಂ ಹುಷಾರು ಕಣಿ. ನನ್ನ ಕೈಯಾರ ಹಾಕ್ತಾವಳೆ. ಜಾಸ್ತಿ ದಿವಸ ಬದುಕಲಿ ನಮ್ಮ ಮನೇಲಿ. ಅದು ಬಿಟ್ಟರೆ ಆಮೇಲೆ ಪೇಪರ್ನ ಅದು ಮೀನ್ನ ಕೆಳಗಡೆ ಉಸ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ಬೇಡ, ಕರೆಕ್ಟಾಗಿ ಹಾಕು ಫುಲ್ಲು. ಹಂಗೆ ಮಾಡಿದ್ರೆ ಮೀನೇ ಸತ್ತೋಯ್ತದೆ ಕಣೆ. ಅವ್ರುಗಳು ಅಷ್ಟೇ ಇಲ್ಲ ಐತೆ ಅಂದ್ರೆ ಅಲ್ಲಿವರೆಗೂ ಹಂಗೆ ಎತ್ಕೊ ಬಂದ್ರು ಗೊತ್ತಾ. ಹುಷಾರಾಗಿ ಹಾಕಪ್ಪ, ಹೊಸ ಮೀನು ಸಾಯಿಸ್ಬಿಡ್ಬೇಡ ಆಮೇಲೆ. ಆಕೆ ಆಯ್ತಾ, ಇದನ್ನ ಹಾಕಿ ಇವಾಗ. ಇದು ಬಿಡು, ನಾನು ಹಾಕ್ತೀನಿ. ಸೈಡ್ ಬಾ, ನಾನು ಹಾಕ್ತೀನಿ. ಅಪ್ಪ ಭಯಂಕರ ಗುರು ಇದು. ಸಾಯಿಸ್ಬಿಡುತ್ತೆ ಅಂತ ಭಯ ಕಣೆ. ಅದು ಬೇರೆ ಸಣ್ಣಗೈತೆ. ಹೋಗು ಹೋಗು ಹೋಗು, ಸಿಗಾಕಣೈತೆ. ಅದು ಗೊತ್ತಾಯ್ತಾ? ಇಲ್ಲ. ಎಸ್, ಇವಾಗ ಬಾಳೆ ಎಲೆ ಡೆಕೋರೇಷನ್ಸ್ ಮುಗ್ದಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಮ್ಮ ಅಪ್ಪ ಅದಕ್ಕೆ ಲೈಟಿಂಗ್ ಬಿಡೋಣ ಅಂತ ನೋಡ್ತಾ ಇದ್ದಾರೆ. ಬಟ್ ನಾವು ಎಷ್ಟೇ ಬೇಡ ಅಂದರೂ ಅವರು ನಮ್ಮ ಮಾತು ಕೇಳೋದೇ ಇಲ್ಲ. ಎಲ್ಲ ವರ್ಷದಲ್ಲೂ ಅವ್ರಿಗೆ ಲೈಟಿಂಗ್ ಬಿಡಲೇಬೇಕು, ಆವಾಗಲೇ ಅವ್ರಿಗೆ ಸಮಾಧಾನ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಗಾಯ್ಸ್, ನಮ್ಮ ಮನೇಲಿ ಎಷ್ಟು ಕೆಲಸ ಬಿದ್ದು ಒದ್ದಾಡ್ತೈತೆ. ಇವಳು ಮಾತ್ರ ಸೀರಿಯಲ್ ನೋಡ್ಕೊಂಡು ಕೂತಿರ್ತಾಳೆ. ಅವಳು ಫೇವ್ರೆಟ್ ಸೀರಿಯಲ್ ಡೈಲಿ ನೋಡ್ತಾಳಲ್ವಾ? ನಾನು ಹೇಳೋ, ಡೈಲಿ ನೋಡ್ತೀಯಲ್ವಾ? ಹಾಂ, ಮತ್ತೆ ಎಷ್ಟು ಕೆಲಸ ಬಿದ್ದು ಒದ್ದಾಡ್ತೈತೆ. ಬಂದು ಕುತ್ಕೊಳ್ತಾ ಇದೆಯಲ್ಲ ಅವಾಗಿಂದ ನೀನು. ಇನ್ನೇನು, ಇವಾಗ ಸ್ಯಾರಿ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಇವಾಗ 11:30 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಇನ್ನೂ ಟೈಮ್ ತುಂಬ ತಗೊಳುತ್ತೆ ಸ್ಯಾರಿ ಉಡ್ಸೋಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಇನ್ನೂ ರಂಗೋಲಿ ಎಲ್ಲ ಬಿಟ್ಟು ಒರೆಸಿ ಗುಡಿಸಿ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಪಕ್ಕ ನಮ್ಮಮ್ಮ ಇವತ್ತು ನಮಗೆ ಮಲ್ಕೊಳಕ್ಕಂತೂ ಬಿಡೋದಿಲ್ಲ, ಕನ್ಫರ್ಮ್. ನೋಡೋಣ ಹೇಗಾಗುತ್ತೆ ಅಂತ. ಈ ಜುವೆಲ್ಸ್ ಎಲ್ಲ ತೊಗೊಂಬಂದಿರೋದು ಈ ಸಲಿನೇ. ತುಂಬ ಜನ ಹೇಳ್ತಾಯಿದ್ರು, ಅಂದರೆ ನಾವು ಬಳಸಿರೋ ಜುವೆಲರ್ಸ್ ಎಲ್ಲ ದೇವ್ರಿಗೆ ಹಾಕ್ಬಾರ್ದು ಅಂತ. ಸೊ ಅದಕ್ಕೆ ಅಂತಲೇ ಹೊಸ್ದಾಗಿ ತೊಗೊಂಬಂದಿದ್ದೀವಿ. ಚೆನ್ನಾಗಿ ಕಾಣಿಸ್ತದೆ. ಏನಮ್ಮ? ಏನಿಲ್ಲ, ಕರೆಕ್ಟಾಗೈತೆ. ಕ್ರಾಸ್ ಆಯ್ತಾನೆ ಅಂದರೆ ಅಮ್ಮ ಕಾಲು ಸ್ವಲ್ಪ ಕ್ರಾಸ್ ಆಗ್ಬಿಟ್ಟೈತೆ ಈ ಕಡೆದು. ಎಡವಟ್ಟು ಡಬಲ್ ಕೆಲಸ ಕೊಡಬೇಡ ಆಯಿತಾ? ಅಯ್ಯೋ ಆಗಲ್ಲ ಕಣಮ್ಮ. ಇಷ್ಟೊತ್ತು ಇಂಚುಗಡೆ ರಂಗುಳ ಬಿಟ್ರೆ ಯಾರು ಬಂದ್ಬಿಟ್ರೆ ರೆಡಿನಾ? ಅಯ್ಯ, ನಾನು ಯಾವಾಗ ನೋಡಿದ್ರು ಇದ್ದೇನೆ ಕೆಲಸ ಮಾಡು ಅಂದರೆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅಲ್ವಾ ನಾನು? ಹ್ಞೂ ಏಯ್ ನಡಿ, ರಂಗೋಲ ಬಿಡು, ನಡಿಯಲ್ಲಿ. 1 ಗಂಟೆ ರಾತ್ರಿ ರಂಗೋಲ ಬಿಡೋಕ್ಕೆ ಹೋಗ್ತಾ ಇದ್ದೀವಿ. ದೆವ್ವ ಬಂದರೆ ನೋಡೋಕ್ಕಾಗ್ತಿಲ್ಲ. ರಂಗೋಲಿ ಕಲ್ಸ್ಕೊ ಹೋಗಲೆ ಬಣ್ಣಕ್ಕೆ.
ಆ ಕಡೆ ಇರಬೇಕು. ಈ ಕಡೆ ಟೈಮ್ ಬಂದು 2:30 ಆಗಿದೆ. ಅಮ್ಮ ಈ ಕಡೆಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ನಾನು ಈ ಕಡೆ ರಂಗೋಲೆ ಬಿಟ್ಟು ರೆಡಿ ಮಾಡಿದೆ. ಈಚೆಗಡೆ ಎಲ್ಲ ರಂಗೋಲೆ ಈಚೆಗಡೆ ಹೋಗಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಈಚೆಗಡೆ ಸಿಕ್ಕಾಪಟ್ಟೆ ಕತ್ಲೆ ಇತ್ತು, ಯಾರು ಓಡಾಡ್ತಾ ಇರಲಿಲ್ಲ, ಭಯ ಆಗುತ್ತೆ ಅಂದ್ಬಿಟ್ಟು ಈಚೆಗಡೆ ಬಿಡೋಕ್ಕೆ ಹೋಗಲಿಲ್ಲ. ಬರೀ ಮುಂದೆಗಡೆ ಮಾತ್ರ ರಂಗೋಲೆ ಬಿಟ್ಟು ಇಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ರೌಂಡ್ ನಿದ್ದೆ ಮಾಡಿದೋಳಣ ಅಂದ್ಬಿಟ್ಟು ಮಲ್ಕೊಂಡು ಇದ್ದೆ. ಅಷ್ಟರಲ್ಲಿ ಅಮ್ಮ ಎಲ್ಲ ಪೂಜೆಗೆಲ್ಲ ಫುಲ್ ರೆಡಿ ಮಾಡಿದರು. ಇನ್ನೇನು ಇವಾಗ ಪೂಜೆ ಮಾಡಬೇಕು ಅಷ್ಟೇ. ಈಚೆಗಡೆ ಎಲ್ಲ ಬಣ್ಣ ಹಾಕಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ ರಂಗೋಲೆ. ಬೆಳಗ್ಗೆ ಎದ್ದು ಮುಂದೆಗಡೆ ಗೇಟ್ ಮುಂದೆಗಡೆ ರಂಗೋಲೆ ಬಿಟ್ಟರೆ ಮುಗೀತು ಕೆಲಸ. ತೋರಣ ಎಲ್ಲ ರಾತ್ರಿಯೇ ಕಟ್ಟಿಬಿಟ್ಟಿದ್ವಿ ಬೇಗ ಆಗಲಿ ಅಂತ. ಇವಾಗ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ನೋಡೋಣ ಬನ್ನಿ. ಏನು ಮಾಡ್ಕೊಂಡೆ? ಏನು ಮುಂದೆಗಡೆ ಇದೆ? ಅಕ್ಕ ಮೈನಸಲ್ಲಿ ಏನನ್ಯ ಏನು ಹೇಳು? ಮಾಡಿದೆ ಬಾಟ್ಲು ಬಿದ್ದೋಯ್ತು. ಅದಲ್ಲ, ಅವಾಗಲೇನು ಹೇಳ್ತಾರೆ? ನಂಗೆ ಹೊಟ್ಟೆ ಹಸಿತು. ಇಷ್ಟು ಬೇಗ? ಎಷ್ಟು ಗಂಟೆಗೆದ್ದೆ? ಎಷ್ಟು ಗಂಟೆಗೆದ್ದೆ? ನಾನು 4 ಗಂಟೆಗೆ ಇದ್ದೆ. ಮಲಗಿದ್ದು? ಮಲಗಿದ್ದು 2 ಗಂಟೆ ಇದ್ದೆ. 2 ಗಂಟೆ ಅಲ್ಲ ನನ್ಯ, 1 ಗಂಟೆ. 1 ಗಂಟೆಗೆ ಮಲಗಿದ್ದೆ. ಎದ್ದಿದ್ದೆ ಅಮ್ಮ ಅವಳು 1 ಗಂಟೆಗೆ ಎದ್ದಿದ್ಲೇನಮ್ಮ? ಎಷ್ಟು ಗಂಟೆಗೆ ಮಲ್ಕೊಂಡಿದ್ದವಳು? 2 ಗಂಟೆ ಅಲ್ವೇನಮ್ಮ? ಹಾಂ, ನೀನೇ ನೋಡಿದ್ದೆ. ಅಚ್ಚುಕಟ್ಟಾಗಿ ನಿದ್ದೆ ಮಾಡಿದ್ದೆ. ಒಬ್ಬ ಪಾಪ ಡ್ಯಾನ್ಸ್ ಡ್ಯಾನ್ಸ್. ಹ್ಞೂ ಬತ್ತು ಬತ್ತು ಲಕ್ಷ್ಮಿ ಬತ್ತು, ಪುಟ್ಟ ಲಕ್ಷ್ಮಿ ಬಾ. ಹೋಗೋಣ ನಡಿ. ಸೊ ಎಲ್ಲ ರೆಡಿ ಮಾಡಿಕೊಂಡು ತಾರಸಿ ಮೇಲೆ ಬಂದಿದ್ದೀವಿ. ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಲ್ಲ ಮಾಡಾಗಿದೆ. ಸೊ ಇವಾಗ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಪಾಪ ಜೊತೆ. ಎಲ್ಲಿ ಪಾಪ? ಎಲ್ಲಿ? ಅಲ್ಲೇ ಅಲ್ಲಿ ಬಾಯ್ಲಿ ಪಾಪ, ಬಾಯ್ಲಿ. ಬಾರೆ ಇಲ್ಲಿ, ಬಾಯ್ಲಿ. ಬಿದೋಗ್ತೀಯಾ ಬಿದೋಗ್ತೀಯಾ ಬಿದೋಗ್ತೀಯಾ? ಕಳ್ಳಿ ಕಳ್ಳಿ ಇಲ್ಲಿ ಕಳ್ಳಿ ಕಳ್ಳೆ ಕಳ್ಳಿ. ನಿಧಾನ 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 ನಿಧಾನ. ಓಡ್ಬೇಡ ಓಡ್ಬೇಡ ನಿಶಿಕಾ, ಸುತ್ತಬೇಡ ಕಣವ. ಇವರಿಬ್ರು ಅಂತೂ ಮುಗಿತಾ ಇಲ್ಲ. ಇವ್ಳು ಡ್ಯಾನ್ಸ್ ನೋಡಿ.
ಶೇಮ್ ನೀನು ಬರ್ತೀಯಾ? ನಡಿ ಹೋಗೋಣ. ಬಾಯ್, ಟಾಟಾ. ಮಿಡ್ಡಿ ಬಿಚ್ಚೈತೆ ಎಳ್ಕೊಬಿಡು. ಮಿಡ್ಡಿ 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 ಎಳ್ಕೊ, ಮೇಲೆ ಎಳ್ಕೊ. ಎಬ್ಬಿಸಿಟ್ಟು ಹೇಳು ಮಗನ. 1 2 3 ಹಂಗ. ಆಹಾ, eating sugar. ಕ್ಲಾಪ್ ಮಾಡ್ಬಿಡು. ಕ್ಲಾಪ್. ಏ ಬಾ ಹೋಗೋಣ. ಕೂಗು, ತಾತನ್ ಕೂಗು ಇನ್ನೊಂದ್ಸಲಿ. ನನ್ನ ತಾತನ್ ಕೇಳಿಸ್ಬಿಡ್ತು. ನೋಡು, ನಾವು ಮಾತಾಡಿದ್ರೆ ಕೇಳಲ್ಲ ನಿಮ್ಮ ತಾತಂಗೆ. ಅವಳಿಗೂ ಬೇಕಂತೆ. ಮಾಮಿಗಾಕು. ಮಾಮಿಗಾಕು. ಹುಷಾರು ಹುಷಾರು. ಹಾಕ್ದಾ? ನಮಸ್ಕಾರ ಮಾಡ್ಕೋ. ಕೈ ಮುಗಿತು. ಕಣ್ಮುಚ್ಚು. ಬೈಲಿ ಕೆಳಗಡೆ ಅಡ್ಬಿಡ್ಬಿಡು. ಅಡ್ಬಿಡು ಮಗ್ನೆ. ಮಲ್ಕೋ. ನಿದ್ದೆ ಮಾಡ್ಬೇಡ, ಸಾಕು. ದೇವ್ರ ನೋಡು, ದೇವ್ರ ನೋಡು. ಮಾಮ್. ಎಸ್, ಇವಾಗ ಕೊನೆಯಲ್ಲಿ ಕೆಂಪು ನೀರು ಮಾಡ್ತಾಯಿದ್ದೀವಿ. ಕೆಲವೊಬ್ಬರು 1 ದಿನ 3 ದಿನ ಇಲ್ಲ 5 ದಿನದವರೆಗೂ ಲಕ್ಷ್ಮಿನ ಕೂರಿಸ್ತಾರೆ. ನಾವು ಒಂದೇ ದಿನ ಕೂರಿಸೋದಾಗಿರೋದ್ರಿಂದ ನಾವು ಇವತ್ತೇ ತೆಗೆದುಬಿಡ್ತೀವಿ. ಮತ್ತು ಹೆಣ್ಮಕ್ಳುಗಳು ಈ ಹಬ್ಬದಲ್ಲಿ ವಿಶೇಷವಾಗಿ ಲಕ್ಷ್ಮಿನ ಆ ಥರ ಕೂರಿಸ್ಬೇಕು, ಈ ಥರ ಅಲಂಕಾರ ಮಾಡಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಹಬ್ಬದಲ್ಲಿ ತುಂಬ ಬೇಗ ಟೈಮ್ ಹೋಗ್ಬಿಡುತ್ತೆ, ಹೆಂಗೆ ಹೋಗ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತು ಹಬ್ಬ ಅಂದರೆ ಕಲಶನ ತೆಗಿವಾಗ ಸ್ವಲ್ಪ ಬೇಜಾರಾಗುತ್ತೆ, ಲಕ್ಷ್ಮಿನ ಕಲಿಸ್ಕೊಡ್ಬೇಕಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಕಲಿಸ್ಕೊಡ್ಲೇಬೇಕಾಗತ್ತೆ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.